ನಮಸ್ಕಾರ. ಬಿರುಗಾಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ನನ್ನ ಜೊತೆ ಇದ್ದಾರೆ ಸ್ಮಿತಾ ರಂಗನಾಥ್. ಇವತ್ತು ನಮ್ಮ ಬಿರುಗಾಳಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಯಾಕೆ ವಿಶೇಷ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಕರ್ನಾಟಕ ರಾಜಕಾರಣದಲ್ಲಿ ಬಹಳ ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಇವರು. ಇವರನ್ನ ಜನ ಏನು ಹೇಳ್ತಾರೆ ಅಂತಂದರೆ, ಇವರು ಅಂದರೆ ವಿವಾದ ಅಂದರೆ ಇವರು ಅಂತ ಒಂದಷ್ಟು ಜನ ಹೇಳ್ತಾರೆ. ಹಂಗೆ ಹೇಳೋರ ಸಂಖ್ಯೆನೂ ಬಹಳ ದೊಡ್ಡದಾಗಿದೆ. ಆದರೆ ಇವರು ಅಂದ್ರೆ ರಾಷ್ಟ್ರಭಕ್ತಿ ಅಂದ್ರೆ ಇವರು, ನಿಷ್ಕಳಂಕ ರಾಜಕೀಯ ಅಂದ್ರೆ ಇವರು ಅಂತ ಹೇಳೋರ ಸಂಖ್ಯೆ ಕೂಡ ಬಹಳ ದೊಡ್ಡದಾಗಿದೆ. ಇವರ ಫ್ಯಾನ್ ಫಾಲೋಯಿಂಗು ಅಷ್ಟೇ ಇದೆ, ಟೀಕಾಕಾರರು ಅಷ್ಟೇ ಇದ್ದಾರೆ. ಯಾರಪ್ಪ ಅಂಥ ವಿಶೇಷವಾದ ವ್ಯಕ್ತಿ? ವಿಶೇಷವಾದ ಶಕ್ತಿಯನ್ನ ಒಂದಷ್ಟು ಜನ ಇವರಲ್ಲಿ ಕಂಡ್ರೆ, ಇನ್ನಷ್ಟು ಜನ ಕುಯುಕ್ತಿಗಳನ್ನು ಕಾಣ್ತಾರೆ. ಯಾರು? ನನ್ ಅದರ್ ದೆನ್ ಸಂಸದರಾಗಿರ್ತಕ್ಕಂಥ ಶ್ರೀ ಅನಂತ್ ಕುಮಾರ್ ಹೆಗ್ಡೆ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅನಂತ್ ಕುಮಾರ್ ಹೆಗ್ಡೆ ಅವರೇ, ಎಲ್ಲಿದ್ರಿ ಇಷ್ಟು ದಿನ? ಈಗ ಲಾಸ್ಟ್ ಒಂದು 2-3 months ಇಂದ ನೀವು ಎಲ್ಲ ಕಡೆ ಕಾಣಿಸ್ಕೋತಾ ಇದ್ದೀರಾ, ಸಂತೋಷ. ಅದಕ್ಕಿಂತ ಮುಂಚೆ ಏನಾಗಿತ್ತು? ನೀವು ಒಂದು ಗ್ಯಾಪ್ ತಗೊಂಡ್ರಿ, ಹುಷಾರಿಲ್ಲ ಅಂತೇನೋ ಬೇರೆ ಕೇಳಿದ್ವಿ. ಸರ್, ನಿಮ್ಮ ಅಭಿಮಾನಿಗಳು ಮಿಸ್ ಮಾಡ್ಕೊಂಡ್ರು, ನಿಮ್ಮ ಟೀಕಾಕಾರರು ಮಿಸ್ ಮಾಡ್ಕೊಂಡ್ರು. ನನ್ನ ಪಾಡಿಗೆ ನಾನಿದ್ದೆ. ಓಕೆ, ನಿಮ್ಮ ಪಾಡಿಗೆ ನೀವು ಇರಕ್ಕೆ ಬಿಡಲ್ಲ ಸರ್, ಹೆಂಗ್ ಬಿಡಕ್ಕಾಗತ್ತೆ ಅಂತ? ಏನಿಲ್ಲ, ಬೇರೆ ಬೇರೆ ಕೆಲಸದ ಒತ್ತಡ ಇತ್ತು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾನು ಎಂಗೇಜ್ ಆಗಿದ್ದೆ. ಪಬ್ಲಿಕ್ಕಿಗೆ ಕಾಣಿಸ್ಕೊಳ್ತಿರ್ಲಿಲ್ಲ, ವಿಶೇಷವಾಗಿ ಮಾಧ್ಯಮದವರಿಂದ ದೂರ ಇದ್ದೆ ಅಷ್ಟೇ. ಆರೋಗ್ಯದ ಬಗ್ಗೆನೇ ಸುಮಾರು ಜನಕ್ಕೆ ಸುಮಾರು ಥರದ ಅನುಮಾನಗಳು, ಹಾಗಾಗಿತ್ತಂತೆ ಹೀಗಾಗಿತ್ತಂತೆ ಅಂತ ಹೇಳಿ, ಅಂಥವ್ರಿಗೆ ನಿಮ್ಮಿಂದಲೇ ಒಂದು ಸ್ಪಷ್ಟನೆ ಬಂದ್ಬಿಟ್ರೆ. ಅರ್ಧ ಸತ್ಯ ಅರ್ಧ ಸರಿ. ಸ್ವಲ್ಪ ಮಟ್ಟಿಗೆ ಸ್ವಾಭಾವಿಕವಾಗಿ ಆರೋಗ್ಯದ ಸಮಸ್ಯೆ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಸುಮಾರು ಒಂದೂವರೆ ವರ್ಷಗಳ ಕಾಲ ನಾನು ಯಾರಿಗೂ ಸಂಪರ್ಕದಲ್ಲಿ ಇರಲಿಕ್ಕಾಗಲಿಲ್ಲ. ಆದರೆ ಅಷ್ಟರ ನಂತರದಲ್ಲಿ ಸ್ವಾಭಾವಿಕವಾಗಿ ಸಾರ್ವಜನಿಕ ಕೆಲಸಗಳು, ನಮ್ಮ ಸಂಸದರ ಕಾರ್ಯವ್ಯಾಪ್ತಿಯಲ್ಲಿ ಬರತಕ್ಕಂಥ ಕೆಲಸಗಳು, ಅದರ ಜೊತೆಗೆ ಬೇರೆ ಬೇರೆ ನಮ್ಮದೇ ಆಗಿರತಕ್ಕಂಥ ಸಾಮಾಜಿಕ ಚಟುವಟಿಕೆಗಳು, ಇದರಲ್ಲಿ ಭಾಗಿಯಾಗ್ತಾ ಇದ್ದೆ ನಾನು. ಆದರೆ ಮಾಧ್ಯಮದವರ ಕಣ್ಣಿಗೆ ನಾನು ಸಾಮಾನ್ಯವಾಗಿ ಸ್ವಲ್ಪ ದೂರ ಇರ್ತಿದ್ದೆ. ವಿಶೇಷ ಕಾರಣ ಏನಾದರೂ ಇದೆಯಾ? ಕಾರಣ ಎಂತೇನಿಲ್ಲ, ಕೆಲಸ ಮಾಡಲಿಕ್ಕೆ ಪಬ್ಲಿಸಿಟಿ ಅವಶ್ಯಕತೆನೇ ಇಲ್ಲ ಕೆಲಸ ಮಾಡೋರಿಗೆ. ನನಗೂ ಆ ಪಬ್ಲಿಸಿಟಿ ಅವಶ್ಯಕತೆ ಕಾಣಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಾ ಇದ್ವಿ ಅಷ್ಟೇ. ಪಬ್ಲಿಸಿಟಿ ಜೊತೆಗೇನೆ ನಿಮ್ಮ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ವೋಟರ್ಸ್ಗೆ ಕೆಲ ಪ್ರಶ್ನೆಗಳಿಗೆ ಉತ್ತರ ಕೂಡ ಮಾಧ್ಯಮದ ಮೂಲಕವೇ ಸಿಗುತ್ತೆ. ಅದು ಸಿಗ್ಲಿಲ್ವಲ್ಲ ಅಂತ ಹೇಳಿ? ಹಾಗೇನಿಲ್ಲ, ಮಾಧ್ಯಮದ ಮುಖಾಂತರವೇ ನಾವು ಜನರಿಗೆ ಸಿಗಬೇಕು ಅನ್ನುವಂಥದ್ದೇನಿಲ್ಲ. ನಮ್ಮ ವೈಯಕ್ತಿಕ ಸಂವಹನ ಅದು ಬೇರೆನೇ ಇರುತ್ತೆ. ಇವತ್ತು ಎಲ್ಲರೂ ಹೇಳ್ತಾರೆ ಇಷ್ಟು ದಿವಸಗಳ ಕಾಲ ನಾಪತ್ತೆ ಆಗಿದ್ರು, ಈಗ ಬಂದ್ಯಾರೆ ಅಂತ. ಆದರೆ ನಮ್ಮ ಕ್ಷೇತ್ರದಲ್ಲಿ ಅದನ್ನು ಯಾರೂ ಹೇಳುವುದಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೂಡ ಆ ಒಂದು ಸೊಲ್ಲೆ ಕಾಣುವುದಿಲ್ಲ. ಕೆಲವೊಂದು ವಿಷಯ ಚರ್ಚೆಯ ವಿಷಯ ಆಗಿರುತ್ತೆ, ಆದರೆ ಅದು ವಾಸ್ತವಿಕತೆಗೆ ಹತ್ತಿರವಾಗಿರುತ್ತೆ ಅಂತ ನಾನೇನು ಒಪ್ಪುದಿಲ್ಲ.